ಮೆನಿ ಬಿಸ್ನೆಸಸ್ GST ಪೇ ಮಾಡ್ತಾ ಇರ್ತಾರೆ, ಆದರೆ ಅವರಿಗೆ ಗೊತ್ತಿಲ್ಲ ಸಮ್ಟೈಮ್ಸ್ ಗವರ್ನಮೆಂಟ್ ಅವ್ರಿಗೇನೆ ರೀಫಂಡ್ ಕೊಡಬೇಕಾಗಿರುತ್ತೆ ಅಂತ. ಹಾಯ್, ನಾನು ನಿಮ್ಮ ಸಿ ಧನುಷ್. ಎಸ್ಪೆಷಲಿ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ಬೋದು, ಟ್ರೇಡರ್ಸ್ ಆಗಿರ್ಬೋದು, ಲ್ಯಾಕ್ಸ್ ಆಫ್ ರುಪೀಸ್ ITC ಪೋರ್ಟಲಲ್ಲಿ ಜಸ್ಟ್ ಬ್ಲಾಕ್ ಆಗಿರುತ್ತೆ. ಗಾರ್ಮೆಂಟ್ಸ್, ಸ್ಟೀಲ್, ಪ್ಲಾಸ್ಟಿಕ್, ಫಾರ್ಮಾ, ಪ್ರೊಸೆಸಿಂಗ್ ಯೂನಿಟ್ಸ್, ಇಂಡಿಯಾದಲ್ಲಿ ಥೌಸಂಡ್ಸ್ ಆಫ್ ಬಿಸ್ನೆಸಸ್ ಈ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ರಾ ಮೆಟೀರಿಯಲ್ಸ್ ಪರ್ಚೇಸ್ ಮೇಲೆ 18% GST ಪೇ ಮಾಡ್ತೀರಾ, ಆದರೆ ಸೇಲ್ಸ್ ಮೇಲೆ ಓನ್ಲಿ 5% GST ಕಲೆಕ್ಟ್ ಮಾಡ್ತೀರಾ. ಸೊ ಪರ್ಚೇಸ್ ಸೈಡ್ ಟ್ಯಾಕ್ಸ್ ಜಾಸ್ತಿ, ಸೇಲ್ಸ್ ಸೈಡ್ ಟ್ಯಾಕ್ಸ್ ಕಮ್ಮಿ. ಈ ಡಿಫ್ರೆನ್ಸ್ ಇಂದ ITC ಕಂಟಿನ್ಯೂಸ್ಲಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. GST ಲಾ ಅಲ್ಲಿ ಇದನ್ನ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತ ಕರೀತಾರೆ. ಅಂಡ್ ಸೆಕ್ಷನ್ 54 ಸಬ್ಸೆಕ್ಷನ್ 3 ಸಬ್ಸೆಕ್ಷನ್ 2 ಆಫ್ CGST ಆಕ್ಟ್ ಪ್ರಕಾರ ಎಲಿಜಿಬಲ್ ಕೇಸಸ್ ಅಲ್ಲಿ ರೀಫಂಡ್ ಕ್ಲೇಮ್ ಮಾಡಬಹುದು ಥ್ರೂ RFT 01. ಅಕ್ಟೋಬರ್ 2025 ಇಂದ ರೀಫಂಡ್ ಪ್ರೊಸೆಸಿಂಗ್ ಸ್ಪೀಡ್ ಇಂಪ್ರೂವ್ ಮಾಡೋಕ್ಕೆ ಗವರ್ನಮೆಂಟ್ ನ್ಯೂ ಇನ್ಸ್ಟ್ರಕ್ಷನ್ ಕೂಡ ಇಶ್ಯೂ ಮಾಡಿದೆ. ಇನ್ ಮೆನಿ ಎಲಿಜಿಬಲ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಕೇಸಸ್ ಅಲ್ಲಿ ಪ್ರಾವಿಷನಲ್ ಪ್ರೊಸೆಸಿಂಗ್ ಫಾಸ್ಟರ್ ಮಾಡೋಕ್ಕೆ ಫೋಕಸ್ ಇದೆ. ಬಟ್ ಕೇರ್ಫುಲ್, ರಾಂಗ್ ITC ಕ್ಲೇಮ್ ಆಗಿರ್ಬೋದು, GSTR ಮಿಸ್ಮ್ಯಾಚ್ ಆಗಿರ್ಬೋದು, ಬ್ಲಾಕ್ಡ್ ಕ್ರೆಡಿಟ್ ಇನ್ಕ್ಲೂಡ್ ಮಾಡೋದು, ರಾಂಗ್ ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಮಾಡೋದು, ಇವೆಲ್ಲ ಇದ್ರೆ ರೀಫಂಡ್ ರಿಜೆಕ್ಟ್ ಆಗ್ಬೋದು ಆರ್ ನೋಟಿಸ್ ಕೂಡ ಬರ್ಬೋದು. ಸೊ ಒನ್ ಟೈಮ್ ನಿಮ್ಮ GST ಪೋರ್ಟಲ್ ಓಪನ್ ಮಾಡಿ ಚೆಕ್ ಮಾಡಿ ಅಕ್ಯುಮುಲೇಟೆಡ್ ITC ಅನ್ನೆಸೆಸರಿ ಆಗಿ ಬ್ಲಾಕ್ ಆಗಿರ್ಬೋದಾ ಅಂತ. ಎಸ್ಪೆಷಲಿ ಇಫ್ ನಿಮ್ಮ ಬಿಸ್ನೆಸ್ ಲೋ GST ಔಟ್ಪುಟ್ ಕ್ಯಾಟಗರಿಯಲ್ಲಿ ಇದ್ರೆ, ನಿಮ್ಮ ಬಿಸ್ನೆಸ್ ಅಲ್ಲಿ ITC ಅಕ್ಯುಮುಲೇಟ್ ಆಗಿದೆಯಾ ಇಲ್ಲ ಒನ್ ಟೈಮ್ ರಿವ್ಯೂ ಮಾಡಿಸ್ಬೇಕು ಅಂದರೆ ರೀಫಂಡ್ ಅಂತ DM ಮಾಡಿ. ವಿ ವಿಲ್ ಚೆಕ್ ವೆದರ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ರೀಫಂಡ್ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅಂತ. ಥ್ಯಾಂಕ್ ಯು.